यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಜವಾಬ್ದಾರಿ ಏನದ ಇಲ್ಲಿ ನಮ್ಮಿಂದೇನು ಇಲ್ಲಿ ಅಂದವ್ರಿಗೆ ಮಾರ್ಗದರ್ಶನ ಮಾಡಕ್ ಬಂದಿವಿ. ಅಧ್ಯಕ್ಷ ಇವ್ರಂತ್ರ ಇಷ್ಟು ಲಾಸ್ ಆಗ್ಯಾವ. ಬೆಂಕಿ ಹಚ್ಚ ಯಾರು ಹಚ್ಚಾರ ಏನು ಗೊತ್ತಿಲ್ಲ ಇವ್ರಿಗೆ. ಏನ್ ಬಿಜಾಪುರದಾಗ ಇದು ಇನ್ಸಿಡೆಂಟ್ ಭಾಳ ಆಕಾಶ ಸರ್ಕಾರ ಎಚ್ಚರಿಸ್ಕೊಳ್ಬೇಕು. ಯಾಕಂದ್ರ ಅಲ್ಲಿ ಸೋಲಾಪುರ ರೋಡಿಗೆ ಒಂದು ಹೋಟೆಲ್ ಕೃಷ್ಣ ಹೋಟೆಲ್ ಹಿಂಗಾಯ್ತು. ಎಲ್ಲ ಟೆಕ್ನಿಕಲಿ ಎಲ್ಲ ಪರ್ಫೆಕ್ಟ್ ಇದು ಹಂಗಾಯ್ತು ಏನೋ ಅವಾಗ ಈಗ ಮತ್ತೆ ಇದೊಂದು ನೋಡ್ತಾ ಇದೀನಿ ಭಾಳ ಆಗ್ತಾ ಇದಾವು. ಸರ್ಕಾರ ಎಚ್ಚರಿಸ್ಕೊಳ್ಬೇಕು. ಮತ್ತೆ ಇಲ್ಲೇನದ ಸುತ್ತಂತ ಸಂದರ್ಭದಾಗ ಮಷಿನ್ಗಳು ಏನು ನೀರು ಆರ್ಸಕ್ಕಂತ ಏನು ವ್ಯವಸ್ಥೆ ಫಾಸ್ಟ್ ಆಗ್ತದೆ. ಸಿಟಿ ಭಾಳ ಡೆವಲಪ್ ಆಗೈತಿ, ದೊಡ್ಡದಾಗತೈತಿ. ಅದ್ರ ತಕ್ಕಂಗ ಈ ನೀರಿನ ಆರ್ತಕ್ಕಂಥ ವೆಹಿಕಲ್ಗಳು ಎಂದಾವು ಅಗ್ನಿಶಾಮಕ ವೆಹಿಕಲ್ಸ್ ಹೆಚ್ಚಾಗಬೇಕಿಲ್ಲ, ಸಮೀಪ ಬರುವಂಗ ಆಗ್ಬೇಕು. ಈಗ ಅಧ್ಯಕ್ಷರ ಅಗ್ನಿಶಾಮಕ ಅಲ್ಲಿ ತಕ್ಕೆಯಿಂದ ಬರ್ಬೇಕು, ಅಲ್ಲಿ ಒಂದ್ ಸಮಸ್ಯೆ ಆಗ್ತಾವ. ಹಳ್ಳಿಯಾಗ ಅಲ್ಲಿ ಹೋಗಿರ್ತಾವ, ಅಲ್ಲಿ ಇಲ್ಲಿ ಬರ್ಬೇಕಾದ್ರೆ ಈ ಸಮಸ್ಯೆ ಆಗಿರ್ತೈತಿ. ಅದಕ್ಕೆ ಈಗ ನಮ್ಮ ಚರ್ಚೆ ಮಾಡಿದಂಗ ಒಂದು 2-3 ಬಿಜಾಪುರದಾಗ ಒಂದು ಎಲ್ಲ ತುಂಬ ಹುಲಿಗೆ ಒಂದೊಂದು ಈಗ ಅದ ವ್ಯವಸ್ಥೆ ಸೆಂಟರ್ದಾಗ ಒಂದು ಆಗ್ಬೇಕು, ಔಟ್ಸೈಡ್ನು ಒಂದು 2-3 ಪಾಯಿಂಟ್ ಆದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ದಿನನಿತ್ಯ ದೊಡ್ಡ ಇನ್ವೆಸ್ಟ್ಮೆಂಟ್ ಖರ್ಚು ಇರಂಗಿಲ್ಲ, ಸರ್ಕಾರಕ್ಕೆ ಬರೆಯಲ್ಲ. ಇಂಥ ಸಣ್ಣ ಸಣ್ಣ ಕೆಲಸನೂ ಕೂಡ ಸರ್ಕಾರ ಬೇಗನೆ ಇದನ್ನ ನಿರ್ಣಯ ತಗೋಬೇಕೈತೆ ವಿಚಾರ ಮಾಡಕ್ಕೆ ನಾವು ಇದು BC ಅವ್ರ ನೋಡಿ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕಡೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ನಾವೇನು ಇವ್ರಿಗೆ ಯಾವ ರೀತಿಯಿಂದ ನಾವು ಬೆನ್ನ ಸಪೋರ್ಟ್ ಆಗ್ಬೇಕು, ನಿಲ್ಬೇಕು ಅಂತ ವಿಷಯವನ್ನು ಕೂಡ ನಾವು ಬಹಳಷ್ಟು ಕಾರ್ಯಕರ್ತರು ಹಿರಿಯರು ನಮ್ಮ ಮುಖಂಡರು ಚರ್ಚೆ ಮಾಡಿ ನಾನು ನ್ಯಾಯ ಕೊಡ್ಲಿಕ್ಕೆ ನನ್ನ ಕೈಲಿ ಆದಂತ ಪ್ರಯತ್ನ ಮಾಡಕ್ ವಿಚಾರ ಮಾಡಕ್ಕೆ 20-27 ಗಾಡಿಗಳು ಇದ್ದು ಅದ್ರಾಗ ನೋಡಿದಾಗ ಎಲ್ಲ ಹೊಸ ಗಾಡಿ ಇಲ್ಲ, ಹೊಸ ಗಾಡಿ ನಂದಾಗ ಅನಿಸ್ತಾ ಇದೆ. ಅಷ್ಟು ಅಂತ ಗಾಡಿಗಳು ಕೂಡ ಎಲ್ಲ ಆಗ್ಯಾವ. ಇವ್ರು ಕಸ್ಟಮರ್ಗೆ ಏನ್ ಹೇಳ್ಬೇಕು, ಪಾಪ ಅವ್ರಿಗೆ ಗೊಂದಲದಾಗ ಅದಾರ ಅಂತವ್ರಿಗೆ ನಾವು ಇವತ್ತು ಬೆನ್ನೆಲುಬಾಗಿ ಅವ್ರಿಗೆ ಮಾನಸಿಕ ಧೈರ್ಯ ತುಂಬೋ ಜೊತೆಗೆ ಅವ್ರ ಎಲ್ಲಾ ಕಷ್ಟದಲ್ಲಿ ನಾವು ಭಾಗಿಯಾಗಕ್ಕೆ ಇಲ್ಲಿ ನಾವು ಬಂದಿದ್ದೀವಿ. ಈ ಸರ್ಕಾರ ಇದಕ್ಕೆ ಇವ್ರೇನ್ ಪರಿಹಾರ ಕೊಡ್ಬೇಕು, ಬೇಗನೆ ಪರಿಹಾರ ಕೊಂಡು ಬರ್ಬೇಕು. ಯಾಕಂದ್ರ ಈಗ ಸರ್ಕಾರದಲ್ಲಿ 10 ಲಕ್ಷ ಕಡ್ಲೆ ಉದ್ಯೋಗಗಳು ಖಾಲಿ ಅದಾವ, ನಿರುದ್ಯೋಗ ಹೆಚ್ಚಾಗತ್ತೈತಿ. ಮತ್ತ ಈಗ ಡಿಗ್ರಿ ಆದವರು ಏನ್ರಿ ಅಂತ ಉದ್ಯೋಗನ ಆಯ್ಕೆ ಮಾಡ್ಕೊಂಡ ಈ ಉದ್ಯೋಗ ಮಾಡ್ತಕ್ಕಂಥ ಸಂದರ್ಭದಾಗ ಈ ಸರ್ಕಾರಿ ನಿಮಗೆ ನೌಕರಿ ತುಂಬಾಕ್ ಆಗಲ್ಲ. ಸರ್ಕಾರಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ವಯೋಮಿತಿ ಮೀರು ಹೋದ್ರು ಸಹಿತ ಎಲ್ಲ ಸಾಕಷ್ಟು ಖಾಲಿ ಎಲ್ಲ ಇಲಾಖೆಗಳು ಖಾಲಿ ಹೋಗ್ಯದಾವ. ಅವು ನೀವು ತುಂಬಾಕ್ ಆಗಬಾರ್ದು. ಅನಿವಾರ್ಯವಾಗಿ ಈಗ ಪದವೀಧರರು ಏನೋ ಉದ್ಯೋಗ ಮಾಡ್ಕೊಂಡು ನಾವು ತಮ್ಮ ಜೀವನೋಪಾಯ ನಡೆಸ್ಬೇಕಂತ ಸಂದರ್ಭದಾಗ ಎಲ್ರಿ ಒಂದಂತ ಆದಂತ ಒಂದು ಇನ್ಸಿಡೆಂಟ್ ಸರ್ಕಾರ ಇದಕ್ಕೆ ಸಪೋರ್ಟ್ ನಿತ್ತಂದ್ರೆ ಮುಂದೆ ಒಂದು ಸ್ವಂತ ಉದ್ಯೋಗ ಮಾಡಾಕ ಒಂದು ಸರ್ಕಾರ ಯುವಕರಿಗೆ ಅಥವಾ ಉದ್ಯೋಗ ಡಿಗ್ರಿ ಆದವ್ರಿಗೆ ಅವ್ರಿಗೆ ನಾವು ಉದ್ಯೋಗ ಮಾಡ್ಬೇಕಂತಕ್ಕಂಥ ಒಂದು ಧೈರ್ಯ ಬರ್ಬೇಕಂದ್ರೆ ಸರ್ಕಾರ ಇದಕ್ಕೆ ಇಂಥ ಇನ್ಸಿಡೆಂಟ್ ಕೂಡಲೇ DC ಅವರು ಇವತ್ತು ಇದಕ್ಕೆ ಸಂಬಂಧಪಟ್ಟಂತ ಸರ್ಕಾರಕ್ಕೆ ವಿಷಯ ತಿಳಿ ಸರ್ಕಾರ ಬೇಗನೆ ಬಂದ ಸ್ಪಂದನೆ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಉದ್ಯೋಗಕ್ಕೆ ಸರ್ಕಾರದ ಮೊರೆ ಹೋಗ್ತಕ್ಕಂಥ ಬಹಳ ಹೋಗ್ಲಾರ್ದೇನೆ ಸ್ವಂತ ಉದ್ಯೋಗ ಮಾಡ್ಬೇಕಂತ ಏನ್ ಮಾಡ್ತಕ್ಕಂಥ ಪದವೀಧರರಿಗೆ ಒಂದು ಮಾನಸಿಕ ಧೈರ್ಯ ಕೊಟ್ಟಾಕ ಇದು ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇದೀರಿ. ಇಲ್ಲಿ ಬೆಂಕಿ ಹಚ್ಚಿ ಸಾಕಷ್ಟು ಇವರ ನುಕ್ಸಾನ ಇದೆ. ಹನುಮಂತ ಅವ್ರದ್ದು ಈ ಘಟನೆ ಆಗ್ಬಾರ್ದಾಗಿತ್ತು. ವಿಜಯಪುರದಲ್ಲಿ ಪದೇ ಆಗ್ಲಾತದ, ಅದೇ ಒಂದು ಆತಂಕ. 2 ತಿಂಗಳ ಹಿಂದೆನೆ DC ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದೆವು, APMC ಒಂದು ಫೈರ್ ಸ್ಟೇಷನ್ ಮಾಡ್ರಿ, ಜಲ್ನಗರ್ನಾಗ ಒಂದ್ ಮಾಡ್ರಿ, ಒಂದು ಗಾಂಧಿ ಚೌಕ್ನಾಗ ಮಾಡ್ರಿ. ಆ ಎಂಡದಿಂದ ಈ ಎಂಡಿಗೆ ಬರ್ಬೇಕಾದ್ರೆ ಲಾಸ್ ಹೆಚ್ಚಿಗೆ ಹಾಕದ. ದೇವರವ್ರಿಗೆ ಶಕ್ತಿ ಕೊಡ್ಲಿ, ಸರ್ಕಾರದಿಂದ ಏನ್ ಹಾಕದ ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಬಿಜಾಪುರದಲ್ಲಿ ಇಂತ ಅವುಗಳ ಸಾಕಷ್ಟು ಆಗ್ತಾ ಇದೆ. ಏನ್ ತಿಂಗಳ ಹಿಂದೆ ಕೊಟ್ಟಿವಿ. ಅದು ಕೃಷ್ಣ ಪಾಲೇಸ್ ಒಂದು ದೊಡ್ಡ ಅನಾಹುತ ಆಯ್ತು ಸರ್. ಇಲ್ಲಿ ಬೈಪಾಸಿಗೆ ಒಂದು ಬೆಂಕಿ ಹಚ್ಚಿ ಸರ್ ಅಂಗಡಿಗೆ, ಈ ರೀತಿ ಆಗ್ತಾ ಇದೆ. ಸರಿಯಾಗಿ ತನಿಖೆ ಮಾಡಿ ಇದು ಮಾಡ್ಬೇಕಾಗ್ತದ. ನಾವೀಗ ಹೇಳೋದ್ ತಪ್ಪಾಗ್ತದ. ಇಲ್ಲ, ಅಗ್ನಿಶಾಮಕ ಅಲ್ಲಿಂದ ಬರ್ಬೇಕಲ್ಲ. ಅದನ್ನೇ ಹೇಳ, ಅಗ್ನಿಶಾಮಕ ದಳದವ್ರದ್ದೇ 4 ಗಾಡಿ ಅದಾವ, 2 ದೊಡ್ಡ ಗಾಡಿ 2 ಸಣ್ಣ ಗಾಡಿ. ಸೊ ಒಂದು APMC ಬೇಕು. ಮೊನ್ನೆ ಹತ್ತಿ ಬೇಕಾಗಿತ್ತು, ಅವ್ರು ಟೆಂಪರರಿ ನಿಲ್ಸಿದ್ರು. ಮುಂಚೆ ಎಲ್ಲ ಅಲ್ಲೇ ಸ್ಟೇಷನ್ ಇತ್ತು ಒಂದು, ಅದನ್ನ ತೆಗೆದು ಅಂಗಡಿ ಮಾಡ್ಯಾರ. ಗಾಂಧಿ ಚೌಕ್ನಾಗ ಒಂದು ಸ್ಟೇಷನ್ ಇತ್ತು, ಅದನ್ನ ತೆಗೆದು ಅಂಗಡಿ ಮಾಡಿದ್ರು. ಅದಕ್ಕೆ ಅವೆಲ್ಲಾನು ಒಳ್ಳೆ ಮಾಡಿ ಇಲ್ಲಿ ಜಲ್ನಗರ್ಕ್ ಒಂದು ಕೊಡ್ರಿ, ಸಿಟಿ ದೊಡ್ಡದಾಗ್ಲತ್ತದ, ಅದ್ರ ತಕ್ಕಂಗೆ 4 ದಿಕ್ಕಿಗೂ ಬೆಳೆಸ್ರಿ ಅಂತ ಹೇಳಿದ್ವಿ. ಇದು ಇನ್ನೂವರೆಗೆ ಆಗಿಲ್ಲ. ಇಂಥ ಅವಘಡ ಇನ್ ಮುಂದೆ ಆಗ್ಲಾರ್ದಂಗಾರ ಜಿಲ್ಲಾಡಳಿತ ಸರ್ಕಾರ ನೋಡ್ಕೊಳತ್ತ. ಈಗ 20-22 ಗಾಡಿ ಇದ್ವು ಇಲ್ಲಿ.
ಎಲ್ಲ ಲಾಸ್ ಆಗ್ಯಾವ ಸರ್, ಎಲ್ಲ ಸುಟ್ಟು ಹೋಗ್ಯಾವ, ಸ್ಪೇರ್ ಇತ್ತು ಎಲ್ಲ ಸಾಮಾನುಗಳು. 19 ಒಳಗೆ ಹೊರಗೊಂದು ನಾಲ್ಕು ತೊಡ 23 ಗಾಡಿ. ಹಾ, ಇಷ್ಟು ಗಾಳಿ ಇಷ್ಟು ನುಕ್ಸಾನ ಆಗ್ಯಾವ. ಸರ್ಕಾರ ಇದಕ್ಕೆ ಏನ್ ಪರಿಹಾರ ನೀಡಬೇಕು, ಯಾವ ರೀತಿ ಇವ್ರಿಗೆ ಸಹಾಯ ಮಾಡ್ಬೇಕು? ಡಿ ಸಿ ಅವ್ರ ಜೊತೆ ಮಾತಾಡ್ತೇವೆ, ಯಾವ ಇದ್ರೊಳಗೆ ಕೂಡುತ್ತೋ ಅದನ್ನ ನೋಡಿ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ, ಸಹಾಯ ಮಾಡ್ರಿ. ಈ ಕಸ್ಟಮರ್ ಅವ್ರು ಬರಾಕತ್ತಾರ, ನಮ್ ಕಾರ್ ಇದ್ದು ನಿಮ್ ಕಾರ್ ಇದ್ದು ಒಳಗ ಹೊರಗ್ ನಿಂತಿದ್ವಿ, ಎಲ್ಲ ಅವ್ರ ಅವಾಜ್ ಮಾಡಾಕತ್ತಿದ್ರು, ನಮ್ ಹೆಂಗ್ರಿ ನಮ್ ಕಾರ್ದ ಹೆಂಗ ಅಂತೇಳಿ. ಏನದ ನೋಡ್ಕೊಂಡು ಅದ್ರ ಮೇಲೆ ಮಾತಾಡೋದು ಬೇಡ. ಹಲೋ, ಆರಾಮದೀರಿ? ನಾನು ಇಲ್ಲಿ ಬಿಜಾಪುರದನ್ರಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है
जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।